ಆನೇಕಲ್ ತಾಲೂಕಿನ ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರ್ಪೂರ ಕೆರೆ ಅಭಿವೃದ್ಧಿಗೆ ಚಾಲನೆ ನೀಡಿದ ಕರ್ಪೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಜನಪ್ರತಿನಿಧಿಗಳು. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಏನೇ ದಿನ ನಮ್ಮ ಕರ್ಪೂರ ಕೆರೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜಾಲಿಗಿಡ ನಮ್ಮ ಕರ್ಪೂರಿನ ಮತ್ತು ಸುತ್ತಮುತ್ತಲಿನ ಜನಗಳಿಗೆ ತುಂಬ ತೊಂದರೆ ಕೊಡ್ತಾಯಿತ್ತು. ಯಾರು ಸುತ್ತಮುತ್ತಲಿನ ತೋಟಗಳಿಗೆ, ಹೊಲಗಳಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು. ಇಲ್ಲಿ ಕೂಲಿಗೆ ಹೋಗೋರು ಸಹ ಓಡಾಡೋಕ್ಕೆ ಸ್ವಲ್ಪ ತೊಂದರೆ ಪಡ್ತಾಯಿದ್ರು. ಯಾಕಂದರೆ ಇಲ್ಲಿ ತುಂಬ ಅಕ್ರಮ ಚಟುವಟಿಕೆಗಳು ನಡೀತಾಯಿದ್ವು. ಮತ್ತು ನಮ್ಮ ಕೆರೆಯಲ್ಲಿ ಸುಮಾರು ದನಕರುಗಳು ಮೇಯ್ತಾ ಇದ್ವು. ಆ ಮೇಯ್ತಾ ಇರತಕ್ಕಂಥ ಜಾಗನ ಈ ಜಾಲಿಗಿಡ ನೆಟ್ಟು ನಮ್ಮೂರಿನ ದನಕರುಗಳಿಗೆ ಮೇವು ನೀರು ಸಹ ಇಲ್ಲದಂಥ ಪರಿಸ್ಥಿತಿ ಬಂದಿತ್ತು. ಇದನ್ನು ತೆರವುಗೊಳಿಸೋಕ್ಕೆ ಸುಮಾರು ವರ್ಷಗಳಿಂದ ಪ್ರಯತ್ನ ಪಟ್ವಿ. ಯಾವುದೇ ಆರ್ಡರ್ ಸಿಕ್ಕಿರಲಿಲ್ಲ. ಈಗ ನಮ್ಮ ಶಿವಣ್ಣವರಿರ್ಬೋದು, ಡಿ ಕೆ ಸುರೇಶಣ್ಣವರಿರ್ಬೋದು, ಇವರನ್ನೆಲ್ಲ ನಾವು ಕೇಳಿಕೊಂಡು ಅವರ ಒಂದು ಸಹಯೋಗದೊಂದಿಗೆ ಈ ದಿನ ತೆರವುಗೊಳಿಸೋಂಥ ಕಾರ್ಯ ಚಾಲನೆಯಲ್ಲಿದೆ. ಇದು ತುಂಬ ಸಂತೋಷದ ವಿಷಯ. ಮುಂದಿನ ದಿನಗಳಲ್ಲಿ ಈ ನಮ್ಮ ಕರ್ಪೂರ ಕೆರೆಗೆ KC ವ್ಯಾಲ್ಯೂ ಮುಖಾಂತರ ನೀರು ತುಂಬಿಸೋಂಥ ಯೋಜನೆ ಲಿಸ್ಟಲ್ಲಿ ನಮ್ಮೂರ ಕೆರೆ ಇದೆ. ಇದು ಆಗಲಿ ಅಂತೇಳಿ ಸ್ವಲ್ಪ ಒತ್ತಾಯವನ್ನು ಮಾಡಿದ್ದೀವಿ. ಆ ಲಿಸ್ಟಲ್ಲೂ ಇಟ್ಟಿದ್ದೀವಿ. ಮತ್ತು ಇಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆಯೋ ಅಂಥ ಅವಕಾಶ ಬಂತು. ನಮ್ಮ ಪಂಚಾಯಿತಿ ಕಡೆಯಿಂದ ಅಟ್ಲೀಸ್ಟು ನಮ್ಮೂರ ಕೆರೆಯಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಹಳ್ಳ ಮಾಡಿದಾಗ ತುಂಬ ನೀರು ಶೇಖರಣೆ ಆಗ್ತದೆ. ಅದರಿಂದ ತುಂಬ ರೈತರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಸ್ವಲ್ಪ ಮಣ್ಣು ತೆಗೆಯೋಕ್ಕೂ ಅವಕಾಶ ಕೊಟ್ಟಿದ್ವಿ. ಅದು ನಡೀತಾ ಇದೆ. ಪ್ಲಸ್ಸು ಇಲ್ಲಿ ಮರ ತೆಗೆಯೋದ್ರಿಂದ ತುಂಬ ಅನುಕೂಲ ಇದೆ. ಇದು ನಮ್ಮ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲರ ಒಂದು ಆಸೆ ಆಗಿತ್ತು. ಇವತ್ತು ಈಡೇರಿದೆ ಅಂದ್ಕೊತೀನಿ. ತುಂಬ ಸಂತೋಷದ ವಿಷಯ. ಜಂಗಲ್ ಕ್ಲೀನ್ ಮಾಡೋ ವಿಚಾರವಾಗಿ ಸುಮಾರು 10 ವರ್ಷಗಳಿಂದ ಸತತ ಹೋರಾಟವನ್ನು ಮಾಡಿ ಕೊನೆಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಕೆ ರಾಮಣ್ಣ ಮತ್ತು ಏನು ನಮ್ಮ ಬಸವಣ್ಣವರಿದ್ದಾರೆ ಇವರ ನೇತೃತ್ವದಲ್ಲಿ ಸುಮಾರು ಹೋರಾಟವನ್ನು ಮಾಡಿದ್ರು ನಾವು. ನಮಗೆ ಯಾವುದೇ ರೀತಿಯಾದಂಥ ಸರ್ಕಾರ ಇಲ್ಲದೇ ಇದ್ದ ಕಾರಣ ನಮಗೆ ಸರಿಯಾದ ರೀತಿಯ ಸಹಕಾರ ಸಿಕ್ಕಿರಲಿಲ್ಲ. ಈಗ ಸರ್ಕಾರ ನಮ್ಮದೇ ಇರೋದರಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು MLA ಸಾಹೇಬರ ಒಂದು ಸತತ ಪ್ರಯತ್ನದಿಂದ ನಮಗೆ ಇದೊಂದು ಅವಕಾಶ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ರಾಮಣ್ಣವರು ಈ ಊರದ್ದು ಏನೇ ವಿಚಾರ ಬಂದರೂ, ಅಣ್ಣ ಈ ಜಂಗಲ್ ಒಂದು ತೆಗೆದ್ರೆ ಸಾಕು, ನಮಗೆ ಬೇರೆ ಏನೂ ಬೇಡ, ಈ ಕೆರೆಯಲ್ಲಿ ಇರ್ತಕ್ಕಂಥ ಇದೆಲ್ಲ ತೆಗೆದು ಇಲ್ಲಿರ್ತಕ್ಕಂಥ ರೈತರಿಗೆ ನೀರಿನ ಅಭಾವ ಇದೆ, ಬೋರ್ವೆಲ್ಗಳೆಲ್ಲ ಹಾಳಾಗ್ತಾ ಇದ್ದಾವೆ, ಇದೊಂದು ಸಹ ಕೆರೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾಡೆಲ್ಲ ತೆಗೆದು ಇದು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ. ಮತ್ತು ಇಲ್ಲಿ ಸುತ್ತಮುತ್ತ ಕೆಲಸಗಳಿಗೆ ಇದಕ್ಕೆ ಹೋಗಿ ಬರೋರಿಗೆ ಇಲ್ಲಿ ಹೋಗಿ ಬಂದರೆ ಮತ್ತು ಇಲ್ಲೆಲ್ಲ ಅಕ್ರಮ ಚಟುವಟಿಕೆಗಳನ್ನು ಮಾಡೋದಕ್ಕೆ ಈ ಜಾಗವನ್ನು ಉಪಯೋಗಿಸ್ಕೊತಾ ಇದ್ದಾರೆ. ದಯಮಾಡಿ ಇದೊಂದು ಆಗಬೇಕು ಅಂತ ಹೇಳಿದಾಗ ನಾವು MP ಸಾಹೇಬ್ರ ಹತ್ರ ಮತ್ತು MLA ಸಾಹೇಬ್ರ ಹತ್ರ ಹೇಳಿದಾಗ ಆಯ್ತಪ್ಪ ಇದಕ್ಕೊಂದು ಅವಕಾಶ ಬರಲಿ, ಮಾಡಿಕೊಡಿ, ಸರ್ಕಾರ ಬಂದ ತಕ್ಷಣ ಮಾಡ್ತೀವಿ ಅಂತ ಹೇಳಿದರು. ಸರ್ಕಾರ ಬಂದ ಮೊದಲನೇ ಕೆಲಸನೇ ಅವರು ಇದನ್ನು ನಮ್ಗೆ ಮಾಡಿಕೊಡ್ಬೇಕು ಅಂತೇಳಿ, ಮತ್ತು ಏನು ನಮ್ಮ ನಿಯೋಗ ಇದೆ ಪಂಚಾಯತಿಯವರು ಏನಿದ್ದಾರೆ ಅವರು ಪಂಚಾಯತಿಯಿಂದ ಒಂದು ರೆಕಮೆಂಡ್ ಮಾಡಿರಿ ಅಂತ ಕೇಳಿದ್ರು. ರಾಮಣ್ಣವರ ಅಧ್ಯಕ್ಷತೆಯಲ್ಲಿ ಪಂಚಾಯತಿಯಿಂದ ಒಂದು ರೆಕಮೆಂಡ್ ಲೆಟ್ರನ್ನು ನಾವು ಸಣ್ಣ ನೀರಾವರಿ ಇಲಾಖೆಗೆ ಕೊಟ್ಟಿದ್ದೀವಿ. ಸಣ್ಣ ನೀರಾವರಿ ಇಲಾಖೆಯವರು ಮತ್ತು ಇಲ್ಲಿರ್ತಕ್ಕಂಥ ಜಂಗಲ್ ಕ್ಲೀನ್ ಮಾಡೋದಕ್ಕೆ ಒಂದು ಅರಣ್ಯ ಇಲಾಖೆಯಿಂದ ಒಂದು ಪರ್ಮಿಷನ್ ತಗೊಂಡು ಅವರೊಂದು ಟ್ರಸ್ಟ್ಗೆ ಕೊಟ್ಟಿದ್ದಾರೆ ಕಂಪ್ನಿಗೆ. ಆ ಕಂಪ್ನಿಯವರು ಇವತ್ತು ಬಂದು ನಮ್ಮದು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. MP ಅವರು ಮತ್ತು MLA ಅವರು ಇಲ್ಲದಿದ್ದ ಕಾರಣ ನೀವೇ ಅಲ್ಲಿ ಲೋಕಲಲ್ಲಿ ಎಲ್ಲರೂ ಊರವ್ರನ್ನೆಲ್ಲ ಕರೆದು ಕುಳಿಸ್ಕೊಂಡು ಮಾಡಿ ಅದನ್ನು ಕ್ಲೀನ್ ಮಾಡಿಸ್ರಪ್ಪ ಅಂತ ಹೇಳಿದ್ದಾರೆ. ಅವರ ಒಂದು ಆದೇಶದ ಮೇರೆಗೆ ಈ ಒಂದು ಕೆರೆಯಲ್ಲಿರ್ತಕ್ಕಂಥ ಎಲ್ಲ ಕೆರೆ ಬರೀ ಜಂಗಲ್ ಕ್ಲೀನ್ ಮಾಡೋದು ಎಲ್ಲ ಇದು ಕೆರೆ ಸುತ್ತು ಇರ್ತಕ್ಕಂಥ ಕಟ್ಟೆ ಒಂದು ರಸ್ತೆ ಮಾಡಿ ರಸ್ತೆಯಲ್ಲಿ ವಾಕಿಂಗ್ ಪಾರ್ಕನ್ನು ಮಾಡೋದಕ್ಕೆ ಇಲ್ಲೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಒಂದು ಗ್ರಾಮಕ್ಕೆ ಅಲ್ಲ, ಇದು ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕರ್ಪೂರ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮಗಳಿಗೂ ಕೂಡ ಅನುಕೂಲ ಆಗ್ತದೆ. ಈ ಕೆರೆಯಲ್ಲಿ ನೀರು ತುಂಬಿದ್ರೆ ನಮ್ಮಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲ ಗ್ರಾಮಗಳ ರೈತರಿಗೆ ಅನುಕೂಲ ಆಗ್ತದೆ. ಆಮೇಲೆ ಇಲ್ಲಿರ್ತಕ್ಕಂಥ ನೀರಾವರಿ ಅಭಿವೃದ್ಧಿ ಆದ ತಕ್ಷಣ ಈ ಕೆರೆ ಕೂಡ ಅಭಿವೃದ್ಧಿ ಆದರೆ ವಾಕಿಂಗ್ಗಳಿಗೆ ಇದಕ್ಕೆ ಎಲ್ಲರಿಗೂ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಈ ಒಂದು ಕ್ರೆಡಿಟನ್ನು ದಯಮಾಡಿ ಕೆ ರಾಮಣ್ಣವರು ಮತ್ತು ಏನು ನಮ್ಮ ಬಸವಣ್ಣರಿದ್ದಾರೆ ಅವರೇ ಆಫೀಸ್ಗಳಿಗೆ ಇದಕ್ಕೆ ಓಡಾಡಿ ಸ್ವಲ್ಪ ರಿಸ್ಕ್ ತಗೊಂಡ್ರು. ನಾವು ಅದನ್ನು ನಾವಾಗಲೂ ಹೇಳಿರಿ, ನೋಡಪ್ಪ ನೀವು ಪೊಸಿಷನ್ ಆಗಿದ್ದೀರಿ, ನಾವು ಇದೇನು ಬೇಕೋ ಅದು ನಾವು ಮಾಡಿದ್ರಿ. MLA ಅವರು ಲೆಟ್ರ್ ಹಾಕಿದ್ದಾರೆ. MP ಅವರು ಕೂಡ ಫೋನ್ ಮಾಡಿ ಹೇಳಿದ್ರೆ ಹೋಗಿ ನೀವು ಅದನ್ನು ಮಾಡಿಸ್ಕೊಂಡು ಬನ್ನಿರಿ ಎಂದು ಮಾಡಿಸ್ಕೊಂಡು ಇವತ್ತು ಪೂಜೆಗೆ ಕೂಡ ನಮ್ಮನ್ನೆಲ್ಲ ಕರೆದಿದ್ದಾರೆ. ಈ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಾವು ಕೂಡ ನಾನಿದ್ದ ಕೂಡ ತುಂಬಾ ಪ್ರಯತ್ನ ಮಾಡಿದ್ರಿ, ಆಗಿರಲಿಲ್ಲ, ಸರ್ಕಾರ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿರಲಿಲ್ಲ. ಸರ್ಕಾರ ಬಂತು, ನಮ್ಮದೇ ಇವರು ಇರೋದ್ರಿಂದ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈ ಮೂಲಕ ನಾನು ಕರ್ಪೂರ್ನ ಗ್ರಾಮ ಪಂಚಾಯತಿ ಮೂಲಕ MP ಅವರಿಗೆ ಮತ್ತು MLA ಸಾಹೇಬ್ರಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನು ಇವತ್ತು ನಮ್ಮ ಈ ಕರ್ಪೂರ ಕೆರೆ, ಈ ಕೆರೆಯಲ್ಲಿರ್ತಕ್ಕಂಥ ಫಾರೆಸ್ಟು ಒಂದು ದೊಡ್ಡ ಫಾರೆಸ್ಟೇ ಅನ್ಬೋದು. ಈ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಈ ಫಾರೆಸ್ಟ್ನಲ್ಲಿ ಏನು ಈ ಅರಣ್ಯ ಇಲಾಖೆಯಲ್ಲಿ ಈ ಜಾಲಿ ಮರಗಳು ಸಂಪೂರ್ಣವಾಗಿ ಬೃಹದಾಕಾರವಾಗಿ ಬೆಳೆದು ನಿಂತಿದ್ದಾವೋ
ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕೆರೆಗಳಿಗೆ ಬಂದು ಹೋಗಬೇಕಂದ್ರೆ ತುಂಬ ಆತಂಕ ಪಡ್ತಾಯಿದ್ರು, ಭಯ ಪಡ್ತಾಯಿದ್ರು. ಅನೇಕ ಅನೈತಿಕ ಚಟುವಟಿಕೆಗಳು ಈಗ ಈ ಕೆರೆಯಲ್ಲಿ ನಡೀತಾ ಇದ್ದವು. ದನ ಕರು ಇವೆಲ್ಲ ಸಂಪೂರ್ಣವಾಗಿ ಇಲ್ಲಿ ಮೇವು ಮೇಯಿಸೋದಕ್ಕೂ ಬರೋದಕ್ಕೂ ಭಾಳ ತೊಂದರೆ ಆಗ್ತಾಯಿತ್ತು. ಆಮೇಲೆ ಈ ಕೆರೆಯಲ್ಲಿ ಸಂಪೂರ್ಣವಾಗಿ ಈ ಮರಗಳನ್ನು ತೆರವು ಮಾಡೋದಕ್ಕೆ ನಮ್ಮ ಪಂಚಾಯತಿಯಿಂದ ಸುಮಾರು ವರ್ಷಗಳಿಂದ ಇದನ್ನು ಸತತ ಪ್ರಯತ್ನ ಮಾಡಿದ್ವಿ. ಆಗ ಯಾವುದೂ ನಮ್ಮ ಸರ್ಕಾರ ಇಲ್ಲದಿದ್ದ ಕಾರಣ ಅದು ನಮಗೆ ಸಫಲ ಆಗಲಿಲ್ಲ. ಈಗ ನಮ್ಮ ಪಂಚಾಯತಿಯಿಂದ ಅನುಮತಿ ಲೆಟ್ರ್ ಕೊಟ್ಟು ಈಗ 2020ರಿಂದ ಇದನ್ನು ಪ್ರೋಸೆಸ್ ಮಾಡಿ ಈಗ ನಮ್ಮ ಜನಪ್ರಿಯ ಶಾಸಕರು, ನಮ್ಮ MP ನಮ್ಮ ಸುರೇಶ್ ಅಣ್ಣವರು, ನಮ್ಮ ಪಂಚಾಯತಿಯ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಸದಸ್ಯರುಗಳು, ನಮ್ಮ BP ರಮೇಶ್ ಅಣ್ಣ ಇದ್ರ ಜೊತೆಗೆ ಶಾಸಕರ ಜೊತೆಗೆ ಕೈ ಜೋಡಿಸಿ ಇದರ ಮನವಿ ಕೊಟ್ಟು ಇದನ್ನೆಲ್ಲ ಪ್ರೋಸೆಸ್ ಮಾಡಿ ಇವತ್ತಿನ ದಿವಸದಲ್ಲಿ ಈ ಒಂದು ಭಾಳ ಒಳ್ಳೆಯ ಕೆಲಸ ಅಂತ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಜಾಲಿ ಮರಗಳನ್ನ ತೆಗೆಸುವಂಥ ಅವಕಾಶ ಬಂದಿದೆ. ಸುತ್ತಮುತ್ತಲಿನ ನಾಗರಿಕರಿಗೂ ಜನಗಳಿಗೂ 974 ಮರಗಳು, ಇತರೆ ಸಣ್ಣ ಪುಟ್ಟ ಮರಗಳು ಎಲ್ಲವೂ ಈ ದಿನದಿಂದ ಒಂದು ಶುಭ ದಿನ. ಈ ದಿನದಿಂದ ಎಲ್ಲ ತೆರವಾಗ್ತಾ ಇದೆ. ಕೆಲಸ ಈಗ ಪ್ರಾರಂಭ ಆಗಿದೆ. ಸುತ್ತು ರಸ್ತೆ ನಿರ್ಮಾಣ ಆಗ್ತದೆ. ಮುಂದಿನ ಯಾವುದೋ ಒಂದು ದೊಡ್ಡ ಕಂಪ್ನಿನೂ ಕೂಡ ನಮ್ಮ ಕೆರೆ ಅಭಿವೃದ್ಧಿಗೋಸ್ಕರ ಬಂದು ಈಗಾಗಲೇ ಇನ್ಸ್ಪೆಕ್ಷನ್ ಆಗಿದೆ. ಅದೊಂದು ಪ್ಲಾನು ಎಲ್ಲ ನಡೀತಾ ಇದೆ, ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಅದೆಲ್ಲ ಪ್ಲಾನಿಂಗ್ ಬಂದ ನಂತರ ಈ ಒಳ್ಳೆಯ ಅಭಿವೃದ್ಧಿಯ ಈ ಕರ್ಪೂರ ಕೆರೆ ಸುತ್ತಮುತ್ತಲ ಒಂದು ಅಭಿವೃದ್ಧಿಯ ಕಡೆ ಗಮನ ಕೊಟ್ಟು ನಮ್ಮ ಪಂಚಾಯತಿ ಎಲ್ಲ ಸದಸ್ಯರುಗಳ ಅಧ್ಯಕ್ಷರುಗಳ ನೇತೃತ್ವದಲ್ಲಿ, ಗ್ರಾಮಸ್ಥರುಗಳ ನೇತೃತ್ವದಲ್ಲಿ ಎಲ್ಲರಿಗೂ ಸಹಕರಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕರ್ಪೂರ ಗ್ರಾಮ ಪಂಚಾಯತಿಯ ಎಲ್ಲ ನಾಗರಿಕರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ.